ನಮಸ್ಕಾರ. ಒಮ್ಮೊಮ್ಮೆ ಜೀವನ ಸಾಕೆನಿಸಿದಾಗ, ಜೀವನದಲ್ಲಿ ಸೋಲುಗಳನ್ನೇ ಅನುಭವಿಸುತ್ತಿರುವಾಗ, ಸಾಕಪ್ಪ ಈ ಜೀವನ ಬೇಡ ಎಂದೆನಿಸಿದಾಗ, ಮನಸ್ಸು ಕತ್ತಲೆಯಲ್ಲಿ ಮುಳುಗಿರುವಾಗ, ಜೀವನದ ತುಂಬ ನೋವೇ ಕಾಣುತ್ತಿರುವಾಗ, ಶ್ರೀಕೃಷ್ಣನ ಕೆಲವು ನುಡಿಗಳು ನೊಂದ ನಮ್ಮ ಮನಸ್ಸಿಗೆ ಧೈರ್ಯವನ್ನು, ಶಾಂತಿಯನ್ನು, ಬದುಕುವ ಛಲವನ್ನು ತುಂಬುವುದರಲ್ಲಿ ಸಂದೇಹವಿಲ್ಲ. ಅಂಥ ಕೆಲವೊಂದು ಭಗವದ್ಗೀತೆಯಿಂದ ಆಯ್ದ ಶ್ರೀಕೃಷ್ಣನ ನುಡಿಗಳನ್ನು ಆಲಿಸಿ ಧನ್ಯರಾಗೋಣ, ಬದುಕಿನಲ್ಲಿ ವಿಜಯವನ್ನು ಸಾಧಿಸೋಣ ಅಂತ ಹೇಳ್ತಾ ಕೆಲವೊಂದು ನುಡಿಗಳನ್ನು, ಇಲ್ಲಿ ಆಯ್ದ ನುಡಿಗಳನ್ನು ಹೇಳ್ತಾ ಹೋಗ್ತೀನಿ. ಅವುಗಳನ್ನು ಆಲಿಸಿ ಧನ್ಯರಾಗೋಣ. ಒಂದು ಬಯಕೆ ಈಡೇರದಿದ್ದರೆ ಜೀವನವೇ ಖಾಲಿ ಎಂದುಕೊಳ್ಳಬೇಡ. ಆ ಒಂದು ಬಯಕೆ ಹಿಂದೆ ನೂರಾರು ಅಶಾಂತಿಯ ನೆರಳುಗಳಿರುತ್ತವೆ. ನೀನು ಕೇಳಿದ್ದು ಎಲ್ಲವೂ ಒಳ್ಳೆಯದೇ ಇರಬೇಕೆಂದಿಲ್ಲ. ನಾನು ತಡೆಯುವುದು ಕೆಲವೊಮ್ಮೆ ನಿನ್ನ ರಕ್ಷಣೆಗೆ. ಬಯಕೆಯ ದಾರಿಯಲ್ಲಿ ಓಡಿ ನಿನ್ನನ್ನು ನೀನೇ ಕಳೆದುಕೊಳ್ಳಬೇಡ. ನೀನು ತಾಳ್ಮೆಯಿಂದ ನಿಂತರೆ ಆಗ ನಾನು ನಿನಗೆ ಬೇಕಾದ್ದನ್ನು ಸರಿಯಾದ ಸಮಯದಲ್ಲಿ ನೀಡುತ್ತೇನೆ. ಹೊಟ್ಟೆ ತುಂಬಿದವನು ರುಚಿ ನೋಡುತ್ತಾನೆ, ಹಸಿದವನು ಅನ್ನದ ಕಣದಲ್ಲೇ ದೇವರನ್ನು ಕಾಣುತ್ತಾನೆ. ಜೀವನವು ಹಾಗೆಯೇ, ಎಲ್ಲವೂ ಇದ್ದವರಿಗೆ ಬೆಲೆ ಕಾಣುವುದಿಲ್ಲ, ಇಲ್ಲದವರಿಗೆ ಸಣ್ಣ ಸಹಾಯವೂ ಆಶ್ರಯವಾಗುತ್ತದೆ. ಆದ್ದರಿಂದ ಕೊರತೆ ಬಂದಾಗ ಕುಗ್ಗಬೇಡ, ಅದು ನಿನ್ನೊಳಗಿನ ಸಹಾನುಭೂತಿಯನ್ನು ಎಬ್ಬಿಸುವ ಶಿಕ್ಷಕ. ಹಸಿವು ಅನುಭವಿಸಿದ ಹೃದಯವೇ ಇನ್ನೊಬ್ಬರ ಕಣ್ಣೀರಿನ ಅರ್ಥವನ್ನು ನಿಜವಾಗಿ ಗ್ರಹಿಸುತ್ತದೆ. ನೊಂದುಕೊಳ್ಳಬೇಡ, ನಿನ್ನಿಂದ ದೂರವಾದದ್ದು ನಿನ್ನದಾಗಿರಲಿಲ್ಲ. ಒಂದು ವೇಳೆ ಅದು ಏನಾದರೂ ನಿನ್ನದಾಗಿದ್ದರೆ ಅದು ಮತ್ತೆ ತಿರುಗಿ ನಿನ್ನ ಬಳಿ ಬರಲೇಬೇಕು. ಕಾಲ ನಿನ್ನನ್ನು ಪರೀಕ್ಷೆ ಮಾಡುತ್ತದೆ, ಆದರೆ ನಿನ್ನದನ್ನು ಯಾವತ್ತೂ ಕಸಿದುಕೊಳ್ಳುವುದಿಲ್ಲ. ಒಳ್ಳೆಯ ನೆಮ್ಮದಿಯ ಜೀವನ ಬೇಕೆಂದರೆ ನಿನ್ನ ಹೃದಯದಲ್ಲಿ ಹೊತ್ತಿರುವ ಕೋಪವನ್ನು ಬಿಡು. ಕೆಲವರನ್ನು ಕ್ಷಮಿಸು, ಅದು ನಿನ್ನ ಮನಸ್ಸಿಗೆ ಮುಕ್ತಿ. ಮತ್ತೆ ಕೆಲವರನ್ನು ಮರೆತು ಬಿಡು, ಅದು ನಿನ್ನ ಶಾಂತಿಗೆ ರಕ್ಷಣೆ. ಎಲ್ಲರನ್ನು ಹಿಡಿದುಕೊಂಡು ಬದುಕಲು ಜೀವನ ಕೊಟ್ಟಿಲ್ಲ, ನೆಮ್ಮದಿಯಿಂದ ಬದುಕಲು ಜೀವನ ಕೊಟ್ಟಿದೆ. ಕ್ಷಮೆ ನಿನ್ನ ಶಕ್ತಿ, ಮರೆತಿರುವುದು ನಿನ್ನ ರಕ್ಷಣೆ. ಕ್ಷಮಿಸು, ಮರೆತು ಬಿಡು, ನೆಮ್ಮದಿಯಿಂದ ಬಾಳು. ಇಂದು ನಿನ್ನದು ಎನ್ನುವುದು ನಾಳೆ ಮತ್ತೊಬ್ಬರದು. ನಿನ್ನ ಹೆಸರಿನ ಮನೆ, ಹಣ, ಸ್ಥಾನ, ಒಂದು ದಿನ ಎಲ್ಲವೂ ಇಲ್ಲಿಯೇ ಉಳಿಯುತ್ತದೆ. ನೀನು ಬಂದಾಗ ಖಾಲಿ ಹಸ್ತ, ಹೋಗುವಾಗಲೂ ಖಾಲಿ ಹಸ್ತ ಆದ ಕಾರಣ ನಿನ್ನ ಬದುಕು ಹಗುರವಾಗಿ ಪ್ರೀತಿ ಹೆಚ್ಚಿಸು, ಅಹಂಕಾರ ಕಡಿಮೆ ಮಾಡು. ನೀನು ಈ ಜಗತ್ತಿನ ಮಾಲೀಕನಲ್ಲ, ಸ್ವಲ್ಪ ಸಮಯದ ಅತಿಥಿ ಮಾತ್ರ. ಜಗತ್ತಿನಲ್ಲಿ ಸಿಟ್ಟು ಮಾಡಿಕೊಂಡರೂ ಪ್ರೀತಿಸುವ ಏಕೈಕ ಜೀವಿ ಎಂದರೆ ಅಮ್ಮ. ಅವಳ ಸಿಟ್ಟು ದ್ವೇಷದಿಂದಲ್ಲ, ಕಾಳಜಿಯಿಂದ ಹುಟ್ಟಿದುದು. ನೀನು ತಪ್ಪು ಮಾಡಿದಾಗ ಗದರಿಸಿದರೂ ಹೃದಯದಲ್ಲಿ ನಿನಗೋಸ್ಕರ ಪ್ರಾರ್ಥನೆ ಮಾಡುತ್ತಾಳೆ. ಜಗತ್ತು ದೂರವಾದರೂ ಅಮ್ಮ ಮಾತ್ರ ಎಂದಿಗೂ ದೂರವಾಗುವುದಿಲ್ಲ. ಅವಳ ಕಣ್ಣೀರು ನಿನ್ನ ಭವಿಷ್ಯದ ಬಗ್ಗೆ ಇರುವ ಭಯ. ಅಮ್ಮನನ್ನು ಗೌರವಿಸು, ಅದು ನನ್ನ ಆಶೀರ್ವಾದವನ್ನು ಗೆಲ್ಲುವ ದಾರಿಯಾಗಿರುತ್ತದೆ. ಒಂಟಿಯಾಗಿ ಇರುವುದೇ ತಪ್ಪಲ್ಲ. ಆ ಒಂಟಿತನದಲ್ಲಿ ನಿನ್ನ ಮನಸ್ಸು ನಿನ್ನ ಜೊತೆ ಸತ್ಯವಾಗಿ ಮಾತನಾಡುತ್ತದೆ. ಆದರೆ ಮುಖದಲ್ಲಿ ಪ್ರೀತಿ, ಒಳಗೆ ನಾಟಕ ಇರುವ ನಂಟುಗಳು ಮನಸ್ಸನ್ನು ಶೂನ್ಯಗೊಳಿಸುತ್ತವೆ. ನಿನ್ನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದವರ ಜೊತೆ ನಿನ್ನ ಸಮಯವನ್ನು ವ್ಯರ್ಥ ಮಾಡಬೇಡ. ಒಂಟಿತನ ಕೆಲವೊಮ್ಮೆ ದೇವರ ಅನುಗ್ರಹ, ನಕಲಿ ಸಂಬಂಧಗಳು ಮಾತ್ರ ಜೀವನದ ಭಾರ. ನಿಜವಾದ ಪ್ರೀತಿ ಕಡಿಮೆ ಸಿಕ್ಕರೂ ಪರವಾಗಿಲ್ಲ, ಆದರೆ ಅದು ನಿನ್ನನ್ನು ಮೋಸಗೊಳಿಸುತ್ತಿರಲಿ. ಈ ಲೋಕದಲ್ಲಿ ಯಾವ ಗಲಾಟೆಯೂ ಶಾಶ್ವತವಲ್ಲ, ಯಾವ ಕೋಪವೂ ಶಾಶ್ವತವಲ್ಲ. ಕ್ಷಣಗಳಲ್ಲಿ ಹೊತ್ತಿ ಉರಿಯುವ ಬೆಂಕಿಯಂತೆ ಅವು ಬಂದ ಹಾಗೆ ಹೋಗಿಬಿಡುತ್ತವೆ. ಆದರೆ ನೀನು ಆಡುವ ಮಾತುಗಳು ಮಾತ್ರ ಹೃದಯದಲ್ಲಿ ವರ್ಷಗಳ ಕಾಲ ಮುದ್ರೆಯಾಗುತ್ತವೆ. ಒಂದು ಕಠಿಣ ಮಾತು ಸಂಬಂಧವನ್ನು ಒಡೆದು ಹಾಕಬಹುದು, ಒಂದು ಸೌಮ್ಯ ಮಾತು ಜೀವನವನ್ನೇ ಕಟ್ಟಬಹುದು. ಆದ್ದರಿಂದ ಕ್ಷಣದ ಕೋಪವನ್ನು ನಿನ್ನ ನಾಲಿಗೆಗೆ ಒಪ್ಪಿಸಬೇಡ, ಏಕೆಂದರೆ ಗಲಾಟೆ ಮರೆಯಾಗುತ್ತದೆ, ಆದರೆ ಮಾತಿನ ಕುರಿತು ಮರೆಯಾಗುವುದಿಲ್ಲ. ಜೀವನದಲ್ಲಿ ಎಲ್ಲರೂ ಸ್ನೇಹಿತರಂತೆ ಕಾಣಿಸುತ್ತಾರೆ, ಆದರೆ ಎಲ್ಲರ ಹೃದಯವು ಒಂದೇ ಆಗಿರುವುದಿಲ್ಲ. ಕೆಲವರು ನಿನ್ನ ಯಶಸ್ಸಿಗೆ ಚಪ್ಪಾಳೆ ಹೊಡೆಯುತ್ತಾರೆ, ಆದರೆ ಮನಸ್ಸಿನಲ್ಲಿ ಸ್ಪರ್ಧೆ ಇಟ್ಟುಕೊಳ್ಳುತ್ತಾರೆ. ಕೆಲವರು ನಿನ್ನ ದುಃಖಕ್ಕೆ ಸಾಂತ್ವನ ಕೊಡುತ್ತಾರೆ, ಆದರೆ ಅದೇ ದುಃಖಕ್ಕೆ ಕಾರಣವಾಗಿರುತ್ತಾರೆ. ಹತ್ತಿರ ನಿಂತವರು ಎಲ್ಲರೂ ನಿನ್ನವರಾಗಿರುವುದಿಲ್ಲ. ಕೆಲವರು ಕೇವಲ ನಿನ್ನ ಲಾಭಕ್ಕಾಗಿ ಜೊತೆಯಾಗಿರುತ್ತಾರೆ. ಮನುಷ್ಯರನ್ನು ನಂಬು, ಆದರೆ ಅವರ ಮಾತಿಗಿಂತ ಅವರ ನಡೆ ಗಮನಿಸು.
ಜೀವನವು ಕಾಯುವುದಿಲ್ಲ, ಕ್ಷಣವು ಮರುಕಳಿಸುವುದಿಲ್ಲ. ನಿನ್ನ ಹೃದಯದಲ್ಲಿರುವ ಪ್ರೀತಿ ಇಂದು ವ್ಯಕ್ತಪಡಿಸು. ಮನದ ಭಾರವನ್ನು ಇಂದು ಬಿಡು. ನಾಳೆ ಎಂಬುದು ಭರವಸೆ ಅಲ್ಲ, ಇಂದು ಎಂಬುದು ಅವಕಾಶ. ಆದ ಕಾರಣ ಸಂತೋಷವನ್ನು ಮುಂದೂಡಬೇಡ, ಪ್ರೀತಿಯನ್ನು ಮರೆ ಮಾಡಬೇಡ, ಕ್ಷಮೆಯನ್ನು ತಡ ಮಾಡಬೇಡ. ಇಂದೇ ಬದುಕು, ಇಂದೇ ನಗು, ಇಂದೇ ಪ್ರೀತಿ ಮಾಡು. ಅವಮಾನವಾದಾಗ ಮೌನವಾಗಿರು, ಆದರೆ ಅದು ನಿನ್ನ ಸೋಲು ಅಲ್ಲ. ಇಂದು ಅವರು ಮೇಲಿದ್ದಾರೆ ಅಂದರೆ ಶಾಶ್ವತ ಅಲ್ಲ. ಕಾಲ ಯಾರನ್ನೂ ಬಿಟ್ಟು ಬಿಡಲ್ಲ. ಅದೇ ಕಾಲ ಎಲ್ಲರಿಗೂ ತನ್ನ ಸಮಯವನ್ನು ಕೊಡುತ್ತದೆ. ಇಂದು ಅವರು ಹೇಗಿರುತ್ತಾರೋ ನಾಳೆ ಕಾಲ ಅವರನ್ನು ಅದೇ ರೀತಿಯಲ್ಲಿ ನೆನಪಿಸುತ್ತದೆ. ಪ್ರೀತಿ ಬಂಧನವಲ್ಲ, ಅದು ಸ್ವಾತಂತ್ರ್ಯದಲ್ಲಿ ಅರಳುವ ಹೂವು. ನೀನು ಅದನ್ನು ಬಿಗಿಯಾಗಿ ಹಿಡಿದರೆ ಅದು ಉಸಿರುಗಟ್ಟಿ ನಿಲ್ಲುತ್ತದೆ. ಅದಕ್ಕೆ ನಂಬಿಕೆ ಬೇಕು, ಶಂಕೆ ಅಲ್ಲ. ಅತಿಯಾದ ಸೌಮ್ಯ ಭಾವ ಪ್ರೀತಿಯನ್ನು ಕಾಯುವುದಿಲ್ಲ, ಅದನ್ನು ಕಳೆದುಕೊಳ್ಳುವ ದಾರಿ ಮಾಡುತ್ತದೆ. ನಾನು ಹೇಳುವುದೇನು ಗೊತ್ತಾ? ಪ್ರೀತಿಯನ್ನು ಹೃದಯದಲ್ಲಿ ಇಡು, ಕೈಯಲ್ಲಿ ಕಟ್ಟಬೇಡ. ಬಿಗಿಯಾಗಿ ಹಿಡಿದರೆ ಮುರಿಯುತ್ತದೆ, ಸೌಮ್ಯವಾಗಿ ಹಿಡಿದರೆ ಸದಾ ಜೊತೆಯಲ್ಲಿರುತ್ತದೆ. ಭಯಪಟ್ಟು ನಿಂತವನಿಗೆ ಬದುಕು ಸಿಗದು, ಮುನ್ನುಗ್ಗಿ ನಡೆದವನಿಗೆ ಸಾಧನೆ ಸಿಗುತ್ತದೆ. ಗೆದ್ದರೆ ನಾಯಕನಾಗುವೆ, ಸೋತರೆ ಜ್ಞಾನವನ್ನು ಪಡೆಯುವೆ. ಸೋಲು ನಿನ್ನನ್ನು ಕುಗ್ಗಿಸಲು ಅಲ್ಲ, ನಿನ್ನನ್ನು ಬೆಳೆಸಲು ಬರುತ್ತದೆ. ಆದ್ದರಿಂದ ನಂಬಿಕೆಯಿಂದ ನಡೆ. ನಿನ್ನ ಧೈರ್ಯದ ಒಂದು ಹೆಜ್ಜೆಯ ಪ್ರಯತ್ನವೇ ನಿನ್ನ ಬೆಳಕು. ಸೂರ್ಯನೂ ಚಂದ್ರನೂ ಒಂದನ್ನೊಂದು ಪ್ರೀತಿಸುತ್ತವೆ, ಆದರೆ ಸಮಯದ ವ್ಯತ್ಯಾಸದಿಂದ ಒಂದೇ ಸಮಯದಲ್ಲಿ ಕಾಣಿಸಿಕೊಳ್ಳಲಾರವು. ಒಬ್ಬನು ಉದಯಿಸಿದಾಗ ಇನ್ನೊಬ್ಬನು ಅಸ್ತಮಿಸುತ್ತಾನೆ. ಇದು ದೂರವಲ್ಲ, ಕಾಲದ ಆಟ ಮಾತ್ರ. ಆದರೂ ದೇವರು ಗ್ರಹಣ ಎಂಬ ಕ್ಷಣವನ್ನು ಸೃಷ್ಟಿಸಿ ಅವುಗಳನ್ನು ಒಂದೇ ಆಕಾಶದಲ್ಲಿ ಒಂದಾಗಿಸುತ್ತಾನೆ. ಅದೇ ರೀತಿ ಸತ್ಯವಾದ ಪ್ರೀತಿ ಯಾವತ್ತೂ ಅಸಾಧ್ಯವಲ್ಲ. ಸಮಯ ದೂರ ಮಾಡಬಹುದು, ಆದರೆ ದೇವರ ಕೃಪೆ ಮತ್ತೆ ಒಂದಾಗಿಸುತ್ತದೆ. ಯಶಸ್ಸು ಅಂದರೆ ದೊಡ್ಡ ಮನೆ, ದೊಡ್ಡ ಹುದ್ದೆ ಅಥವಾ ಜನರ ಚಪ್ಪಾಳೆ ಅಲ್ಲ. ನಿನ್ನ ಹೃದಯದಲ್ಲಿ ನೆಮ್ಮದಿ ಇದ್ದರೆ ಅದೇ ನಿಜವಾದ ಜಯ. ಬೇರೆಯವರ ಕಣ್ಣಲ್ಲಿ ದೊಡ್ಡವನಾಗುವುದಕ್ಕಿಂತ ನಿನ್ನ ಮನಸ್ಸು ಹಗುರವಾಗಿ ಇರಲು ಸಾಧ್ಯವಾದರೆ ಅಷ್ಟೇ ಸಾಕು. ಹಣವು ಕೀರ್ತಿಯು ಕ್ಷಣಿಕ, ಆದರೆ ಮನಸ್ಸಿನ ಶಾಂತಿ ಶಾಶ್ವತ. ನಿನ್ನೊಳಗಿನ ಆತಂಕವನ್ನು ಗೆದ್ದು ಪ್ರತಿದಿನ ನಗುತ್ತಾ ನೆಮ್ಮದಿಯಿಂದ ಬದುಕುವುದೇ ಜೀವನದ ನಿಜವಾದ ಯಶಸ್ಸು. ಇಲ್ಲಿಯವರೆಗೂ ಭಗವಾನ್ ಶ್ರೀಕೃಷ್ಣನ ಭಗವದ್ಗೀತೆಯಿಂದ ಆಯ್ದ ಕೆಲವೊಂದು ನುಡಿಮುತ್ತುಗಳನ್ನು ಆಲಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.